ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ನಾಳೆ ಒಟ್ಟಿಗೆ 4,000 ಅಮೌಂಟ್ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಇರುವಂತಹ ಕ್ಲಿಪ್ ಕೂಡ ತೋರಿಸಿದೀನಿ. ಅದರ ಜೊತೆಗೇನೆ ಒಂದು ಪೋಸ್ಟ್ ಕೂಡ ತೋರಿಸಿದೀನಿ, ಅವರೇ ಸ್ವತಃ ಪೋಸ್ಟ್ ಮಾಡಿರುವಂತದ್ದು ನಾಳೆ ರಿಲೀಸ್ ಆಗ್ತಾ ಇರುವಂತದ್ದು ಅಂತ. ಸೊ ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ. ಸೊ ಅದ್ರ ಜೊತೆಗೇನೆ ಈಗ ಸಾಕಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಬರಲ್ಲ, ಇನ್ನೂ ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಬರಲ್ಲ. ನಾನು ಹೇಳ್ತಾ ಇರುವಂತಹ ಫಲಾನುಭವಿಗಳಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ ಬರಲ್ಲ, ಅನ್ನಭಾಗ್ಯ ಇನ್ ಮುಂದೆ ಬರಲ್ಲ. ಸೊ ಯಾವುದೇ ಯೋಜನೆ ಕೂಡ ಬರಲ್ಲ. BPL ರೇಷನ್ ಕಾರ್ಡ್ ಕೂಡ ಡೆಡ್ ಆಗತ್ತೆ. ಸೊ ಇದಿಷ್ಟು ಮಾಹಿತಿ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಸೊ ಎಂತಹ ಮಹಿಳೆಯರಿಗೆ ಹೋಗ್ತಾ ಇಲ್ಲ. ಸೊ 4,000 ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಯಾರ್ಯಾರಿಗೆ ಹೋಗ್ತಾ ಇಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಮಾಹಿತಿನ ನೀವು ತಿಳ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ಸೊ ದಯವಿಟ್ಟು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಎಂತಹ ಮಹಿಳೆಯರಿಗೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋದನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು. ಸೊ ಈಗಾಗಲೇ ಸಾಕಷ್ಟು ಅಂದ್ರೆ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಈಗಾಗಲೇ ಯುವ ನಿಧಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ, ಅನ್ನಭಾಗ್ಯನೂ ಕೂಡ ಹೋಗ್ತಾ ಇದೆ. ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಎಲ್ಲರಿಗೂ ಕೂಡ ಹೋಗುತ್ತೆ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಇರುವಂತಹ ಮಾಹಿತಿ ಕ್ಲಿಪ್ ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಆ ಒಂದು ಕ್ಲಿಪ್ ನೋಡ್ಬೇಕಂದ್ರೆ, ಮಾಹಿತಿಯನ್ನ ನಿಮಗೆ ಲೈವ್ ಪ್ರೂಫ್ ಆಗಿ ಬೇಕಂದ್ರೆ ಫೇಕ್ ನ್ಯೂಸ್ ಅನ್ನೋರು ಕೂಡ ಇರ್ತಾರೆ. ಸೊ ಫೇಕ್ ನ್ಯೂಸ್ ಅಂದ್ರೂ ಕೂಡ ನಂಬಲೇಬೇಕು. ಸೊ ಇದೇ ಮೇಲ್ಗಡೆಯಿಂದ ಬರ್ತಿರುವಂತಹ ಮಾಹಿತಿ, ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡ್ರೆ ಆ ಒಂದು ಕ್ಲಿಪ್ ಸಿಗತ್ತೆ. ಸೊ ಆ ಕ್ಲಿಪ್ ಅಲ್ಲಿ ನೀವು ಅವರೇ ಹೇಳಿರುವಂತಹ ಮಾಹಿತಿನ ನೋಡ್ಕೋಬಹುದಾಗಿರುತ್ತೆ. ಸೊ ಓಕೆನಾ. ಸೊ ಈಗ ಎಂತಹ ಮಹಿಳೆಯರಿಗೆ ಮತ್ತೆ ಎಂತವರ ರೇಷನ್ ಕಾರ್ಡ್ ಗಳನ್ನ ಡೆಡ್ ಮಾಡ್ತಾ ಇದ್ದಾರೆ. ಸೊ ಈಗ ರೇಷನ್ ಕಾರ್ಡ್, ಎಂತಹ ರೇಷನ್ ಕಾರ್ಡ್ ಗಳನ್ನ ಡೆಡ್ ಮಾಡ್ತಾ ಇದಾರೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಸಹಿತ ಕೆಲವೊಂದಿಷ್ಟು ಮಹಿಳೆಯರಿಗೆ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಈಗ 4 ವೀಲರ್ 2 ವೀಲರ್ ಹೊಂದಿದ್ರು ಕೂಡ ಬಹಳಷ್ಟು ಕನ್ಫ್ಯೂಷನ್ ಇದ್ದಾರೆ. ಸೊ ನಮ್ದು 4 ವೀಲರ್ ಇದೆ, 2 ವೀಲರ್ ಇದೆ, ನಮ್ಗೆ ಅಮೌಂಟ್ ಬರತ್ತೋ ಇಲ್ವೋ, ನಮ್ದು ಗೃಹಲಕ್ಷ್ಮಿ ಯೋಜನೆ ಬರತ್ತೋ ಇಲ್ವೋ, ಅಥವಾ ರೇಷನ್ ಕಾರ್ಡ್ ಡೆಡ್ ಮಾಡ್ತಾರಾ ಅನ್ನೋದರ ಬಗ್ಗೆ ಭಯ ಉಂಟಾಗಿದೆ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇಲ್ಲಿ 4 ವೀಲರ್ ಹೊಂದಿರ್ತೀರಾ, ಯಾವುದೇ ಒಂದು ಕಾರ್ ಹೊಂದಿರಲಿ, ಟ್ರಕ್ ಹೊಂದಿರಲಿ, ಟ್ರ್ಯಾಕ್ಟರ್ ಹೊಂದಿರಲಿ. ಸೊ ನೀವು ಕಾರ್ ಹೊಂದಿರ್ತೀರಾ ಅಂತ ಅನ್ಕೊಳ್ಳಿ. ಈಗ ಮುಖ್ಯವಾಗಿ ಕಾರ್ ಹೊಂದಿದ್ದವರ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಇರುತ್ತೆ, ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಇರುತ್ತೆ. ಸೊ 2 ಕಾರ್ಗಳಿರ್ತವೆ. ಸೊ ಅದರಲ್ಲಿ ವೈಟ್ ಬೋರ್ಡ್ ಕಾರನ್ನ ಯಾರು ಹೊಂದಿರ್ತೀರಾ ಅವರು ಮನೆ ಬಳಕೆಗೋಸ್ಕರನೇ ಹೊಂದಿರ್ತೀರಾ, ನಿಮ್ಮಗೋಸ್ಕರನೇ ಹೊಂದಿರ್ತೀರಾ, ನಿಮ್ಮ ಒಂದು ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೋಸ್ಕರ ಮಾತ್ರ ಈ ಒಂದು ಕಾರನ್ನ ತಂದಿರ್ತೀರಾ. ಸೊ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನೂ ಬರಲ್ಲ, ಗೃಹ ಜ್ಯೋತಿನೂ ಬರಲ್ಲ, ಮತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿರುವಂತಹ ಹಣ ಕೂಡ ಬರಲ್ಲ, ಅಕ್ಕಿ ಕೂಡ ಸೇರಲ್ಲ. ಯಾಕಂದ್ರೆ ರೇಷನ್ ಕಾರ್ಡೇ ಡೆಡ್ ಆಗತ್ತೆ. ವೈಟ್ ಬೋರ್ಡ್ ಕಾರನ್ನ ಹೊಂದಿರುವಂತರ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡು ರದ್ದು ಮಾಡ್ತಾ ಇರುವಂತದ್ದು ಸರ್ಕಾರ. ಸ್ವತಃ ಸಿದ್ದರಾಮಯ್ಯನವರೇ ಆಹಾರ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ನಿರ್ಧಾರವನ್ನ, ಖಡಕ್ ಆಗಿರುವಂತಹ ನಿರ್ಧಾರವನ್ನ ಆಹಾರ ಇಲಾಖೆ ತೆಗೆದುಕೊಂಡಿದೆ. ಸೊ ಅದಕ್ಕೋಸ್ಕರ ಹೊಸ ರೂಲ್ಸ್ ಗಳನ್ನ ತಂದ್ಬಿಟ್ಟು ಆ ಒಂದು ರೂಲ್ಸ್ ಗಳ ಮುಖಾಂತರ ಎಲ್ಲರ ರೇಷನ್ ಕಾರ್ಡ್ ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು. ನಿಮ್ಗೆ ಇದೊಂದು ಗೊತ್ತಿರಬೇಕನ್ರಿ. ಸೊ 1,27,00,000 ರೇಷನ್ ಕಾರ್ಡ್ಗಳಿದಾವೆ. ಸೊ ನಮ್ಮ ಒಂದು ರಾಜ್ಯದಲ್ಲಿ ಅದರ ಪೈಕಿ 40 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲು ಮುಂದಾಗಿದೆ ಆಹಾರ ಇಲಾಖೆ. ಯಾಕಂದ್ರೆ ಇಲ್ಲಿ 50% ಬಡ ಜನರಿದ್ರೆ 80% ರೇಷನ್ ಕಾರ್ಡ್ಗಳು BPL ರೇಷನ್ ಕಾರ್ಡ್ಗಳಿದಾವೆ. ಇಲ್ಲಿ ಎಲ್ಲಿಂದಾನೆ ಎಲ್ಲಿಗೆ ಹೋಯ್ತು BPL ರೇಷನ್ ಕಾರ್ಡ್ಗಳನ್ನ ಬೇಕಂತ. ಸೊ ಇದಕ್ಕೆ ಸಾಕಷ್ಟು ರೂಲ್ಸ್ಗಳಿದಾವೆ, ಸಾಕಷ್ಟು ಕಾರಣಗಳಿದಾವೆ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಲಿಕ್ಕೆ. ಸೊ ಅದನ್ನು ಕೂಡ ಮುಂದೆ ಚರ್ಚೆ ಮಾಡೋಣ. ಸೊ ಈಗ ಕಾರ್ ಕಡೆಗೆ ಬಂದ್ಬಿಡೋಣ, 4 ವೀಲರ್ ಕಡೆಗೆ. ಇದರ ಬಗ್ಗೆ ಮೊದಲು ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ವೈಟ್ ಬೋರ್ಡ್ ಕಾರ್ಡ್ ಗೊತ್ತಾಯ್ತಲ್ವಾ. ಸೊ ನಿಮ್ಮ ರೇಷನ್ ಕಾರ್ಡು ಡೆಡ್ ಆಗತ್ತೆ, ರದ್ದಾಗತ್ತೆ. ಇಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ನಾನು ಹೇಳಿದ್ನಲ್ಲ. ಸೊ ಯೆಲ್ಲೋ ಬೋರ್ಡ್ ಕಾರನ್ನ ಯಾರು ಹೊಂದಿರ್ತೀರಾ, ಸೊ ನೀವು ಯಾತಕ್ಕೆ ತಂದಿರ್ತೀರಾ ಕಾರ್ ಅಂತ ಅಂದ್ರೆ, ನಿಮ್ದು ರಿಜಿಸ್ಟರ್ ಆಗಿರುತ್ತೆ ಸಾರಿಗೆ ಇಲಾಖೆಯಲ್ಲಿ, ನೀವು ಉದ್ಯೋಗಗಳಿಗೋಸ್ಕರ ತಂದಿರ್ತೀರ. ವೈಟ್ ಬೋರ್ಡ್ ಕಾರ್ ಅಂತ ಇರುತ್ತೆ. ಸೊ ಅವರು ಉದ್ಯೋಗಗಳಿಗೋಸ್ಕರ ನೀವು ಈ ಒಂದು ಕಾರ್ನ ತಂದಿರ್ತೀರ. ಲೋನ್ ಮುಖಾಂತರ ಅಲ್ಲಿ ಏನಾದರೂ ಹಣ ಕಟ್ಲಿಕ್ಕೆ ಆಗಿರಲ್ಲ, ಒಂದು ಸ್ವಲ್ಪ ಹಣ ತುಂಬಿ ಉಳಿದಿರೋದನ್ನ ಲೋನ್ ಮಾಡಿಸಿರ್ತೀರ. ಸೊ ಅಂತಹ ಒಂದು ವ್ಯಕ್ತಿಗಳು ಕೂಡ ಸಾಕಷ್ಟು ಇದ್ದಾರೆ, ಉದ್ಯೋಗ ಮಾಡಲಿಕ್ಕೆ ಕಾರ್ಗಳನ್ನ ತೆಗೆದುಕೊಂಡು. ಸೊ ಈಗ ಸಾಕಷ್ಟು ಪ್ರವಾಸಕ್ಕೆ ಹೋಗಿರ್ತಾರೆ, ಅಥವಾ ಒಂದು ಊರಿನಿಂದ ಬೇರೆ ಊರಿಗೆ ಬಿಡ್ಲಿಕ್ಕೆ, ಸೊ ಒಂದು ಉದ್ಯೋಗ ಮಾಡಲಿಕ್ಕೆ ಕಾರ್ನ ತಂದಿರ್ತಾರೆ. ಸೊ ನಿಮ್ದೇನು ಕೂಡ ಅಭಿಯಂತರ ಇಲ್ಲ, ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರೇ. ಸೊ ನಿಮ್ದೇನು ಕೂಡ ಪ್ರಾಬ್ಲಮ್ ಆಗಲ್ಲ.
ನಿಮ್ಮ ಕಾರು ಏನು ಸೇಫೇ ಇರುತ್ತೆ, ನಿಮ್ಮ BPL ರೇಷನ್ ಕಾರ್ಡ್ ಕೂಡ ಸೇಫ್ ಇರುತ್ತೆ. ಸೊ BPL ರೇಷನ್ ಕಾರ್ಡ್ ಇದ್ರೆ ನಿಮ್ದು ಏನು ಕೂಡ ಅಭ್ಯಂತರ ಇಲ್ಲ, ನಿಮ್ಮ ಒಂದು ಉದ್ಯೋಗಕ್ಕಾಗಿ ನೀವು ಕಾರ್ನ ಹೊಂದಿರ್ತೀರಾ ಅಂತ ಸರ್ಕಾರದ ಬಳಿ ರಿಜಿಸ್ಟರ್ ಆಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕರೆ ಮುಂದಿನ ಮಾಹಿತಿನ ನೋಡ್ತಾ ಹೋಗೋಣ. ಇದಾದ್ಮೇಲೆ ಇಲ್ಲಿ 4 ವೀಲರ್ 2 ವೀಲರ್ ಆಯ್ತಲ್ಲ, ಇಲ್ಲಿ ವಾರ್ಷಿಕವಾಗಿ ಎಲ್ಲಿ BPL ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೆ ನೋಡಿ, ಸೊ ಅವ್ರದ್ದು ವಾರ್ಷಿಕವಾಗಿ ಎಷ್ಟು ಆದಾಯವನ್ನ ಹೊಂದಿರಬೇಕಂದ್ರೆ 1,20,000 ಒಳಗೆ ಆದಾಯನ ಹೊಂದಿರಬೇಕು. 1,20,000ಕ್ಕಿಂತ ₹1 ಹೆಚ್ಚಿದ್ರೆ ನಿಮ್ದು BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತದೆ. ಓಕೆನಾ, ಸೊ ಆಲ್ಮೋಸ್ಟ್ ಆಲ್ 1,20,000ಕ್ಕಿಂತ ಒಳಗಡೆನೆ ಇರ್ತಾರೆ ಸಾಕಷ್ಟು ಫಲಾನುಭವಿಗಳು. ಸೊ ಅವರೆಲ್ಲರೂ ಕೂಡ ಬಡತನ ರೇಖೆಗಳಕ್ಕಿಂತ ಕೆಳಗಡೆ ಇದ್ರೆ ಇಷ್ಟು ಅಮೌಂಟ್ ಇದ್ದೇ ಇರುತ್ತೆ. ಓಕೆನಾ, ಸೊ ಇಷ್ಟು ಆದ್ಮೇಲೆ ಇಲ್ಲಿ IT ರಿಟರ್ನ್ಸ್ ಅಂತ ಬರುತ್ತೆ. IT ರಿಟರ್ನ್ಸ್ ಅಂದ್ರೆ ಏನಪ್ಪಾ ಅಂತ ನೀವು ಅನ್ಬೋದು. ಇಲ್ಲಿ ತೆರಿಗೆ ಕಟ್ಟುವವರು, ಆದಾಯ ತೆರಿಗೆ ಕಟ್ಟುವವರು, GST ಟ್ಯಾಕ್ಸ್ ಪೇಗಳನ್ನು ಮಾಡ್ತಾ ಇರುವಂಥವರು ಸಾಕಷ್ಟು ಫಲಾನುಭವಿಗಳು ಕೂಡ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ. ಸೊ ಅವರೆಲ್ಲರ ರೇಷನ್ ಕಾರ್ಡ್ ಕೂಡ ಡೆಡ್ ಆಗ್ತಾ ಇರುವಂಥದ್ದು, ಈಗ ರದ್ದು ಮಾಡ್ತಾ ಇರುವಂಥದ್ದು. ಸೊ ಈಗ ಅದ್ರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಬಹಳಷ್ಟು ಮಾಹಿತಿಗಳಿದಾವೆ. ಇಲ್ಲಿ ಹೇಳ್ಬೇಕಂದ್ರೆ ಈಗ ಮಹಾಲಕ್ಷ್ಮಿ ಯೋಜನೆ ₹1,00,000 ಏನು ಹಣ ಇದೆಯಲ್ಲ, ಸೊ ಅದು ಕೂಡ ಮುಖ್ಯವಾಗಿರುವಂತಹ ಕಾರಣ ಅಂತಾನೆ ಅನ್ಬೋದು. ಸರ್ಕಾರ ಇದನ್ನ ಹೇಳಿಲ್ಲ, ಆದ್ರೆ ನಮಗ್ ಅನಿಸ್ತಾ ಇದೆ, ಜನರಿಂದ ಅಭಿಪ್ರಾಯ ಬರ್ತಾ ಇರುವಂತದ್ದು. ಯಾಕಂದ್ರೆ ನೀವು ನೋಡ್ಬೋದು, ಆ ಒಂದು ವ್ಯಕ್ತಿ ಅಂತ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಅವ್ನಿಗೆ ಎಷ್ಟೇ ಶ್ರೀಮಂತ ಇರಲಿ ₹1,00,000 ಫ್ರೀ ಸಿಗ್ತಾ ಇದೆ. ಅಂದ ಬಳಿಕ ₹10,000 ನೀವು ಖರ್ಚು ಮಾಡ್ತೀರಾ, ₹10,000 ನಾನೀಗ ಖರ್ಚು ಮಾಡ್ತೀನಿ, ಅದ್ರ ಬಳಿಕ ₹1,00,000 ನನಗೆ ಆದಾಯ ಸಿಗತ್ತೆ, ಫ್ರೀ ಆಗಿ ಸಿಗತ್ತೆ. ₹10,000 ತೆಗೆದ್ರೆ ₹90,000 ನನಗೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಅದಕ್ಕೆ ನಾನು 1-2 ದಿನ ಶ್ರಮ ಪಡ್ತೀನಿ. ಸೊ ನನಗೆ ₹10,000 ಖರ್ಚಾಗಲಿ, 2 ದಿನ ಶ್ರಮ ಪಡ್ತೀನಿ, ₹1,00,000 ಸಿಗತ್ತಲ್ಲ ಅಂತ ಯಾರು ಬೇಕಾದರೂ ಕೂಡ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೋಬಹುದು. ಇದರ ಉದ್ದೇಶ, ನಾನು ಹೇಳ್ತಾ ಇರುವಂತಹ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಮಹಾಲಕ್ಷ್ಮಿ ಯೋಜನೆ ಎಲ್ಲಿಂದ ಬಂತಪ್ಪ ನೀವು ಅನ್ಬೋದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆಲ್ಲ ಗೋರ್ಮೆಂಟ್ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ₹1,00,000 ಕೊಡ್ತೇನೆ ಅಂತ ಮಾಹಿತಿ ಹೊರಡಿಸಿದ್ರು. ಸೊ ₹1,00,000 ಪ್ರತಿ ಮನೆಗೂ ಕೂಡ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಏನಾಯ್ತು ಅಂದ್ರೆ, ಇಲ್ಲಿ ಅದಕ್ಕೆ ರೂಲ್ಸ್ ಗಳನ್ನ ಹೇಳಿದಿಲ್ಲ, ಬರೀ ₹1,00,000 ಕೊಡ್ತೇವೆ ಅಂತ ಹೇಳಿದ್ರು. ರೂಲ್ಸ್ ಗಳನ್ನ ಅವ್ರೇನಾದ್ರು ಬಂದಿದ್ದೆ ಆದ್ರೆ ಅವಾಗ ರೂಲ್ಸ್ ಹಾಕಿ ಎಲ್ಲರಿಗೆ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ₹1,00,000 ಕೊಡ್ತಾವಂತ ಹೇಳಿದ ತಕ್ಷಣ ಸೊ ಎಲ್ಲ ಮಹಿಳೆಯರು ಈಗಾಗಲೇ ನಮ್ಗೆ ₹2,000 ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಡಿ, ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ₹1,00,000 ಕೊಡ್ತಾರಂತ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು. ಸೊ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕಣ್ರಿ, ಪೂರ್ತಿ ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಾಗಿರ್ಲಿ, ಎಲ್ಲ ಪುರುಷರಾಗಿರ್ಲಿ, ಬೇರೆ ರಾಜ್ಯದವ್ರು ಏನು ಅನ್ಕೊಂತ ಇದಾರೆ, ನಮ್ಮ ಕರ್ನಾಟಕದಲ್ಲಿ ಅಮೌಂಟ್ ಹೋಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ₹2,000 ₹3,000 ಹಣ ಹೋಗ್ತಾ ಇರುವಂತದ್ದು. ಯೋನಿಧಿಯಲ್ಲಿ ಸಾಕಷ್ಟು ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ಈಗ ನಮಗೂ ಕೂಡ ₹1,00,000 ಕೊಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ ಮಹಿಳೆಯರು ಏನ್ ಮಾಡಿದ್ರು, BPL ರೇಷನ್ ಬರೆಯಲಿರುವಂತಹ ನನಗೆ ರಾಜಕಾರಣಿಗರು ಪರಿಚಯ ಇದ್ದಾರೆ, MLA ಪರಿಚಯ ಇದ್ದಾರೆ, MP ಪರಿಚಯ ಇದ್ದಾರೆ, ಸರ್ ನನಗೆ ಗ್ರಾಮ ಪಂಚಾಯತಿಯಲ್ಲಿ ಪರಿಚಯ ಇದ್ದಾರೆ, ಮುನ್ಸಿಪಾಲಿಟಿಯಲ್ಲಿ ಪರಿಚಯ ಇದ್ದಾರೆ, ಸಾಕಷ್ಟು ಫಲಾನುಭವಿಗಳು ಏನ್ ಮಾಡಿದ್ರು, BPL ರೇಷನ್ ಕಾರ್ಡ್ಸ್ ಗಳನ್ನ ಅಮೌಂಟ್ ಕೊಟ್ಟು ಒಂದು ₹10,000 ಖರ್ಚಾದ್ರೂ ಸಹಿತ BPL ರೇಷನ್ ಕಾರ್ಡ್ಸ್ ಗಳನ್ನ ಮಾಡಿಸ್ಕೊಂಡ್ರು. ಸೊ ಅದಾದ ತಳಿಕ ಈ ಒಂದು ಪೋಸ್ಟ್ ಆಫೀಸ್ಗಳಲ್ಲಿ ಸಾಕಷ್ಟು ಸರದಿ ಸಾಲುಗಳನ್ನ ನೀವು ನೋಡ್ಕೋಬಹುದು. ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದಿಲ್ಲ, ಎಲೆಕ್ಷನ್ ಏನು ವೋಟ್ ಹಾಕದ್ರಲ್ಲ, ಅದೇನ ಹೇಳಿದ್ರಲ್ಲ, ಏನು ಘೋಷಣೆ ಏನು ಮಾಡಿದ್ರಲ್ಲ, ಸಾಕಷ್ಟು ಜನ ಫಲಾನುಭವಿಗಳು ಪೋಸ್ಟಲ್ ಕೂಡ ಅಮೌಂಟ್ ಹಾಕ್ಬೋದಲ್ವಾ. ಸೊ ಅಲ್ಲಿನೇ ನಾವು ಈಗ ಅಲ್ಲಿಯೂ ಕೂಡ ಒಂದು ಅಕೌಂಟ್ ಅನ್ನ ಮಾಡಿಸ್ಬಿಡೋಣ ಸೇಫ್ಟಿಗೆ ಅಂತ ಹೇಳಿ ಸರದಿ ಸಾಲ ಹಚ್ಚಿಬಿಟ್ರು ಕಣ್ರಿ. ಸೊ ಅಲ್ಲಿನೇ ಅಮೌಂಟ್ ಹಾಕೋರಿದ್ರು ₹1,00,000. ಸೊ ಎಲ್ಲರಿಗೂ ಕೂಡ ಸೊ ಅದಕ್ಕೋಸ್ಕರ ಸರದಿ ಸಾಲ ನೀವು ನೋಡಿರ್ಬೋದು, ಕೆಲವೊಂದಿಷ್ಟು ಜನರು ನೋಡಿರ್ಬೋದು, ಸರದಿ ಸಾಲ ಹಚ್ಚಿದ್ರು, ಪೋಸ್ಟಲ್ ಅಕೌಂಟ್ ಕೂಡ ಮಾಡಿಸಿದ್ರು. ಸೊ ₹1,00,000 ಕೂಡ BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಲಿಕ್ಕೆ ಮುಖ್ಯವಾದ ಕಾರಣವಾಗಿದೆ. ಇದು ಜನರಿಂದ ಬಂದಿರುವಂತದ್ದು ಅಭಿಪ್ರಾಯ. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ನಿ. ಸೊ ಅದ್ರ ಬಳಿಕ ಇಲ್ಲಿ ನೋಡಿ, ರೈತರು ಇಲ್ಲಿ ನೋಡಿ, ರೈತರು ಮುಖ್ಯವಾಗಿ ಇಲ್ಲಿ ನೋಡಿ, ನೀವು ಇಲ್ಲಿ 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿಯನ್ನ ನಿಮ್ಮ ಒಂದು ಊರಿನಲ್ಲಿ ತೆಗೆದಿದ್ದ ಅಂದ್ರೆ ಇದ್ರೆ, ನಿಮ್ದು ನೀರಾವರಿ ಆಗಿರ್ಲಿ, ವನಭೂಮಿ ಆಗಿರ್ಲಿ, ನಮ್ ನೀರಾವರಿ ಇಲ್ಲ, ನಮ್ದೇನು ಉತ್ಪನ್ನ ಬರಲ್ಲ ಅಂತ ನೀವು ಅನ್ಬೋದು. ಅಲ್ಲಿ ವನ ಭೂಮಿ ಇದ್ರೂ ಸಹಿತ 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿ ಇದ್ರೂ ಸಹಿತ ನಿಮ್ಮ ಒಂದು BPL ರೇಷನ್ ಕಾರ್ಡು ರದ್ದು ಆಗತ್ತೆ, ರದ್ದು ಮಾಡ್ತಾರೆ, 100% ಮಾಡ್ತಾರೆ 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿ ಇದ್ರೆ. ಸೊ ಅದಾದ ಬಳಿಕ ರೈತರಿಗೆ ಕ್ಲಾರಿಫಿಕೇಶನ್ ಸಿಗ್ತಾ, ಅದು ನೀರಾವರಿ ಆಗಿರ್ಲಿ, ವನಭೂಮಿ ಆಗಿರ್ಲಿ, ನಿಮ್ದು ಕೂಡ ರದ್ದು ಮಾಡ್ತಾರೆ. ಇದಾದ ಬಳಿಕ ನಗರ ಪ್ರದೇಶದಲ್ಲಿ ಏನ್ ಮನೆ ಹೊಂದಿರ್ತೀರ ನೋಡಿ, ಸಿಟಿ ಜನರೇನು ಇಲ್ಲಿ 1 ಚದರ ಅಡಿಯಲ್ಲಿ ನೀವು ಒಂದು ಸ್ವಂತ ಮನೆಯನ್ನ ಹೊಂದಿರ್ತೀರಾ. ಸೊ ಅವ್ರದ್ದು ಕೂಡ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು, ರದ್ದು ಮಾಡ್ತಾ ಇರುವಂತದ್ದು. ಯಾರು ಬೇಕಾದ್ರು, ನೀವು ಬಾಡಿಗೆ ಇದೀನ ಅಂತ ಅನ್ಕೋಬಹುದು, ಬಾಡಿಗೆ ಇದ್ದವ್ರದ್ದು ಏನು ಪ್ರಾಬ್ಲಮ್ ಇಲ್ಲ.
ನಾವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೀವಿ, ಸೊ ನಮ್ದೇನ ವಾಸವಾಗಿದ್ರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಂತ ಮನೆ ಏನು ಹೊಂದಿರ್ತಿರಲ್ಲ, ಸೊ ನಿಮ್ದೆಲ್ಲರದು ಕೂಡ ರದ್ದು ಮಾಡ್ತಾರೆ. ಅದ್ರ ಜೊತೆಗೆ ಈಗ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಗೋರ್ಮೆಂಟ್ ಜಾಬ್ ಇರುತ್ತೆ, ನೀವು ಕೇಂದ್ರದಲ್ಲಿನೇ ಹೊಂದಿರಲಿ ಅಥವಾ ಇಲ್ಲಿಯೇ ಒಂದು ರಾಜ್ಯದಲ್ಲಿನೇ ಹೊಂದಿರಲಿ. ಸೊ ಸಾಕಷ್ಟು ಜನ ಈಗ ಕಮೆಂಟ್ ಮುಖಾಂತರ ತಿಳಿಸಿದ್ರು, ಅವರು ಗೋರ್ಮೆಂಟ್ ಜಾಬ್ ಹೊಂದಿದ್ರೆ ಅವ್ರಿಗೆ BPL ರೇಷನ್ ಕಾರ್ಡ್ ಕೊಡ್ತಾರೆ, ಸರ್ಕಾರಕ್ಕೆ ಮೊದಲೇ ಒಂದು ನೋಟಿಫಿಕೇಶನ್ ಹೋಗಿರುತ್ತಲ್ಲ ಗೋರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಅಂತ ಅನ್ಕೋಬಹುದು ನೀವು. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಈಗ ಒಂದು ಮಾಹಿತಿ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಈಗ BPL ರೇಷನ್ ಕಾರ್ಡ್ ಇವ್ರದ್ದು ಇರುತ್ತೆ, ಅದಾದ ಬಳಿಕ ಈಗ ಸಾಕಷ್ಟು ವರ್ಷಗಳಿಂದ BPL ರೇಷನ್ ಕಾರ್ಡೇ ಇರುತ್ತೆ, ಅವಾಗ ಅರ್ಹರಿರ್ತಾರೆ. ಅದಾದ ಬಳಿಕ ಅವ್ರದ್ದು ಜಾಬ್ ಆಗತ್ತೆ. ಜಾಬ್ BPL ರೇಷನ್ ಕಾರ್ಡ್ ಆದ್ಮೇಲೆ ಜಾಬ್ ಆಗತ್ತೆ. ಅಂತಹ ಸಂದರ್ಭದಲ್ಲಿ BPL ರೇಷನ್ ಕಾರ್ಡ್ ಮೊದಲೇ ಮಾಡಿಸಿರ್ತಾರೆ. ಸೊ ಅವುಗಳನ್ನ ವರ್ಷ ಡಿಲೀಟ್ ಮಾಡ್ತಾರೆ, ರದ್ದು ಮಾಡ್ತಾ ಇರ್ತಾರೆ. ಯಾರ್ಯಾರ್ದು ಒಂದು ಜಾಬ್ಗಳು ಸಿಗ್ತಾವಲ್ಲ, ಸೊ ಅವ್ರದ್ದು ಡಿಲೀಟ್ ಆಗ್ತಾನೆ ಇರುತ್ತೆ ವರ್ಷ. ಈಗ ವರ್ಷ ಏನಿದೆ ಅಲ್ಲ, ಹೊಸ ರೂಲ್ಸ್ ಗಳನ್ನ ತಂದ್ಬಿಟ್ಟು ಒಂದು ರೇಷನ್ಸ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು, ರದ್ದು ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಹೋದ ವರ್ಷ ಯಾರ್ಗ ಬಹುಶಃ ಗೊತ್ತಿದೇವೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ 70 ಸಾವಿರ ಜನಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಂತ ಮಾಹಿತಿ ಬಂದಿತ್ತು. ಸೊ ಅದನ್ನ ಈಗಾಗಲೇ ನೀವು ಯಾರು ನ್ಯೂಸ್ ನಲ್ಲಿ ನೋಡಿರ್ತೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಹೋದ ವರ್ಷ 70,000 ಜಾಬ್ಸ್ ಕೇಂದ್ರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹೊಂದಿರುವಂತಹ ಗೋರ್ಮೆಂಟ್ ನೌಕರಿ ಹೊಂದಿರುವಂತಹ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂತ ಮಾಹಿತಿ ಬಂದಿತ್ತು. ಸೊ 70,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ BPL ರೇಷನ್ ಕಾರ್ಡ್ ರದ್ದು ಮಾಡಿದಾರನು ಕೂಡ. ಸೊ ಈಗ ಇದಿಷ್ಟು ಆದ್ಮೇಲೆ ಇದೆಲ್ಲ ತಿಳ್ಕೊಂಡ್ ಬಳಿಕ ನಿಮ್ಮ ಹತ್ರ ಒಂದು ಕ್ವಶನ್ ಉಂಟಾಗ್ಬೋದು, ಇದೆಲ್ಲ ಸರ್ಕಾರಕ್ಕೆ ಹೇಗ್ ಮಾಹಿತಿ ಹೋಗುತ್ತೆ? ನಮ್ದು 4 ವೀಲರ್ ಇದೆ, 2 ವೀಲರ್ ಇದಾವೆ, ಮತ್ತೆ ನಮ್ಮ ಹತ್ರ ಟ್ರ್ಯಾಕ್ಟರ್ ಇದಾವೆ, ಟ್ರಕ್ ಇದಾವೆ, ಮತ್ತೆ ನಮ್ಮ ಹತ್ರ ಈ ಒಂದು ಇಷ್ಟೇ ಭೂಮಿ ಇದೆ ಅಂತ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ಇನ್ಫಾರ್ಮೇಶನ್ ಹೇಗೆ ಹೋಗುತ್ತೆ ಅಂದ್ರೆ, ನಿಮ್ಮ ಹತ್ರ 4 ವೀಲರ್ ಇರಲಿ, 2 ವೀಲರ್ ಇರಲಿ, ಏನು ಟ್ರಕ್ ಇರಲಿ, ಕಾರ್ ಇರಲಿ, ಏನೇ ಇರಲಿ, ನೀವು ಏನಾಗತ್ತೆ ಅಂದ್ರೆ ಗೋರ್ಮೆಂಟ್ನಿಂದ ಏನು ಆಹಾರ ಏನು ಸಾರಿಗೆ ಇಲಾಖೆ ಇರುತ್ತಲ್ಲ, ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಕೇಳ್ಬೋದು, ಭೂಮಿ ಇದ್ದವರು ಕಂದಾಯ ಇಲಾಖೆಯಿಂದ ನೀವು ಕಲೆಕ್ಟ್ ಮಾಡ್ಕೋತಾರೆ. GST ಟ್ಯಾಕ್ಸ್ ಪೇ ಇದ್ದವರು ಕೂಡ ಕಂದಾಯ ಇಲಾಖೆಯಿಂದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಸೊ ನಿಮ್ಮ ಮೇಲೆ ಆಕ್ಷನ್ ತಗೋತಾರೆ, BPL ರೇಷನ್ ಕಾರ್ಡ್ಸ್ಗಳನ್ನ ರದ್ದು ಮಾಡ್ತಾರೆ. ಅಥವಾ ಇಲ್ಲಿ APLಗೆ ಯಾರು ಅರ್ಹರಿರ್ತೀರಾ ನೋಡಿ, ಅಂದ್ರೆ BPLಗೆ ಅರ್ಹರಿರಲ್ಲ, APLಗೆ ಅರ್ಹರಿರ್ತೀರಾ, ನಿಮ್ದೇನು ಕನ್ವರ್ಟ್ ಮಾಡ್ತಾರೆ, BPL ದಿಂದ APLಗೆ ನಿಮ್ಮನ್ನ ತೆಗೆದಾಕ್ತಾರೆ. ಉಳಿಕಿರುವಂತಹ ಅಭ್ಯರ್ಥಿಗಳು, ಶ್ರೀಮಂತ ವ್ಯಕ್ತಿಗಳನ್ನ ಪೂರ್ತಿಯಾಗಿ ಆಲ್ಮೋಸ್ಟ್ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್, BPL ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ಅನ್ನೋರು ಕೂಡ ಬಹಳಷ್ಟು ಜನ ಇದ್ದಾರೆ. ನಮ್ಗೆ APL ಆದ್ರೂ ನಡೆಯುತ್ತೆ, ಅಥವಾ ಜನರು ಯಾಕೆ APL ಮತ್ತೆ AY ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಕೇಳಲ್ಲ, ಇದನ್ನೇ ಯಾಕೆ BPL ರೇಷನ್ ಕಾರ್ಡನ್ನೇ ಕೇಳ್ತಾರ ಅಂತ ಸಾಕಷ್ಟು ಜನರ ತಲೆಯಲ್ಲಿ ಕ್ವಶನ್ ಉಂಟಾಗೋದು ಇದು ಕೂಡ. ಸೊ ಇಲ್ಲಿ ಸಾಕಷ್ಟು ವೀಕ್ಷಕರ BPL ರೇಷನ್ ಕಾರ್ಡ್ನಿಂದ ಅಂತ್ಯೋದಯ ಅಥವಾ ಇನ್ನೊಂದು ರೇಷನ್ ಕಾರ್ಡ್ ಇದೆ, ಸೊ ಅವು AY ಆಗಿರಲಿ ಮತ್ತೆ APL ಆಗಿರಲಿ, ಎರಡೂ ರೇಷನ್ ಕಾರ್ಡ್ಗಳಿಗಿಂತ BPL ರೇಷನ್ ಕಾರ್ಡ್ಗಳಿಗೆ ಹೆಚ್ಚಿನ ಸೌಲಭ್ಯಗಳು ಇದಾವೆ. ಬಿಲೋ ಪವರ್ಟಿ ಲೈನ್ ಅಂತ ಕರೀತಾರೆ BPLಗೆ. ಸೊ ಈ ಒಂದು ಬಡ ಜನರಿಗೋಸ್ಕರನೇ ಈ ಒಂದು BPL ರೇಷನ್ ಕಾರ್ಡ್ ಇದಿರುವಂತಹದ್ದು. ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಒಂದು ಫಲಾನುಭವಿಗಳಿಗೆ BPL ರೇಷನ್ ಕಾರ್ಡ್ ಸಿಗತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸಾಕಷ್ಟು ಫ್ರೀ ಸೌಲಭ್ಯಗಳಿರ್ತವೆ. ಇಲ್ಲಿ ನೀವು ನೋಡಬಹುದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ನೀವು ಚಿಕಿತ್ಸೆನ ಮಾಡ್ಕೋಬಹುದಾಗಿರುತ್ತೆ, ಅಥವಾ ಅರ್ಧಕ್ಕರ್ಧ ಏನು ಅಮೌಂಟ್ ಗೋರ್ಮೆಂಟ್ ಕಟ್ಟತ್ತೆ, ಅರ್ಧ ಅಮೌಂಟ್ ಅನ್ನ ನೀವು ಕಟ್ಬಹುದು. ಸೊ ಸಾಕಷ್ಟು ಇಲ್ಲಿ ಸ್ಕೀಮ್ಸ್ ಗಳಿದಾವೆ. ಇಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿರಲಿ, ಕ್ಯಾನ್ಸರ್ ಚಿಕಿತ್ಸೆ ಆಗಿರಲಿ, ಎಲ್ಲರಿಗೂ ಕೂಡ BPL ಆಲ್ಮೋಸ್ಟ್ ಆಲ್ ಫ್ರೀ ಚಿಕಿತ್ಸೆ ಅಥವಾ ಅರ್ಧಕ್ಕರ್ಧ ಅಮೌಂಟ್ ಕಟ್ ಮಾಡ್ತಾ ಇರುವಂತದ್ದು. ಇದರಿಂದ ಸಾಕಷ್ಟು ಸ್ಕೀಮ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಈಗ ಹೊಸ ಹಣ ಕೊಡುವಾಗಿರಲಿ, ಯಾವುದೇ ಒಂದು ಸ್ಕೀಮ್ ಬಂದ್ರೆ BPL ರೇಷನ್ ಕಾರ್ಡ್ದಾರರಿಗೆ ಮಾತ್ರ ಅಂತ ಇರ್ತಾರೆ, ಹೆಚ್ಚಾಗಿ ನೀವು ಕೇಳಿರ್ಬೋದು. ಸೊ ಅವರಿಗೆ ಹೆಚ್ಚಿನ ಸೌಲಭ್ಯ ಸಿಗುತ್ತೆ, ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ. ಸ್ವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆಗಳನ್ನ ತಂದು ಹಾಕ್ಬಿಡ್ತಾರೆ. ಸೊ ಅವರಿಗೆ ಅಮೌಂಟ್ ಈಗಾಗಲೂ ಕೂಡ ಈಗ ಗೃಹಲಕ್ಷ್ಮಿ ಅದು ನಂತರ ಅಂತ್ಯೋದಯ ಮತ್ತೆ ಈ ಒಂದು APL ಮತ್ತೆ ಈ ಒಂದು BPL ರೇಷನ್ ಕಾರ್ಡ್ಗಳಿಗೆ ಮಾತ್ರ ಇರುವಂತದ್ದು. ಸೊ ಮತ್ತೆ ಇಲ್ಲಿ ಎಲ್ಲರಿಗೂ ಕೂಡ ಇದು ಯೋಜನೆಗಳು ಸಿಗ್ತಾ ಇರಲ್ಲ, ಆದಷ್ಟು BPL ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಲಿಕ್ಕೆ ಜನರು ಮುಂದಾಗ್ತಾರೆ ವೀಕ್ಷಕರೇ. ಸೊ ಇದಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು, ಅಲ್ಲಿ ಯಾರಿಗೂ ಕೂಡ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿದ್ರು ಇದ್ರ ಬಗ್ಗೆ ತಿಳಿಸ್ಕೊಡಿ, ಯಾಕೆ ರದ್ದು ಮಾಡ್ತಾ ಇದಾರೆ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.